ಮಾಜಿ ಐಎಎಸ್ ಅಧಿಕಾರಿ ಹಾಗೆ ಖ್ಯಾತ ಚಿತ್ರನಟ ಕೆ ಶಿವರಾಮ್ ಅವರಿಗೆ ತೀವ್ರ ಅನಾರೋಗ್ಯ ಆಗಿದೆ. ಬೆಂಗಳೂರಿನ ಎಚ್ಸಿಜಿ ಆಸ್ಪತ್ರೆಯಲ್ಲಿ ಶಿವರಾಮ್ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆರೋಗ್ಯ ಪರಿಸ್ಥಿತಿ ಚಿಂತಾಜನಕದ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಶಿವರಾಮ್ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ವೈದ್ಯರು ನೀಡುತ್ತಾ ಇದ್ದಾರೆ. ಬಾನಲ್ಲೆ ಮಧುಚಂದ್ರಕ್ಕೆ ವಸಂತ ಕಾವ್ಯ ಚಿತ್ರದಲ್ಲಿ ಇವರು ನಟನೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ನಟ ನಿವೃತ್ತ ಐಎಎಸ್ ಅಧಿಕಾರಿ ಶಿವರಾಮ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರಿಗೆ ಅಗತ್ಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು 20 ದಿನಗಳ ಹಿಂದೆ ಕೂಡ ಅವರ ರಕ್ತದೊತ್ತಡದಲ್ಲಿ ಏರುಪೇರಾದಂತಹ ಕಾರಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಇದೀಗ ಅವರ ಆರೋಗ್ಯ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆ ಶಿವರಾಮ್ ಅವರು ಹಲವು ಸಿನಿಮಾಗಳಲ್ಲಿ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಮಾಜಿ ಐಎಎಸ್ ಅಧಿಕಾರಿಯೂ ಕೂಡ ಅವರು, ಜೊತೆಗೆ ರಾಜಕೀಯ ರಂಗದಲ್ಲೂ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಕಳೆದ 20 ದಿನಗಳ ಹಿಂದೆಯೂ ಕೂಡ ಅವರಿಗೆ ಹುಷಾರಿಲ್ಲದಾಗಿತ್ತು. ಹಾಗಾಗಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಈಗ ಅವರಿಗೆ ತೀವ್ರ ನಿಗಾ ಘಟಕದಲ್ಲಿಟ್ಕೊಂಡು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವೈದ್ಯರು ಅಗತ್ಯ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಹಲವು ಸಿನಿಮಾದಲ್ಲೂ ಕೂಡ ಇವರು ಆಕ್ಟ್ ಅನ್ನು ಮಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನಲ್ಲೆ ಮಧುಚಂದ್ರಕ್ಕೆ ವಸಂತ ಕಾವ್ಯ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ, ಓ ಪ್ರೇಮ ದೇವತೆ ಈ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಜೊತೆಗೆ 2007ರಲ್ಲಿ ಬಿಡುಗಡೆಯಾದಂಥ ಟೈಗರ್ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ. ಆ ಟೈಗರ್ ಸಿನಿಮಾದಲ್ಲಿ ನಟಿಸಿದ ನಂತರ ಮತ್ಯಾವುದೇ ಸಿನಿಮಾದಲ್ಲೂ ಕೂಡ ಅವರು ಗುರುತಿಸಿಕೊಂಡಿಲ್ಲ. ಕೆ ಶಿವರಾಮ್ ಅವರು ಐಎಎಸ್ ಅಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಿವೃತ್ತ ಆದ ನಂತರ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದರು. ಕೆ ಶಿವರಾಮ್ ಅವರು 2013ರಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದರು. ಬಳಿಕ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರ್ಪಡೆಗೊಂಡರು. 2016ರ ಬಳಿಕ ಬಿಜೆಪಿ ಪಕ್ಷವನ್ನು ಸೇರಿದ್ರು. ಇದಲ್ಲದೆ ಛಲವಾದಿ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಿನಿಮಾ ಪ್ರತಿನಿಧಿ ದೀಪಿಕಾ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಿಕಾ, ಸದ್ಯಕ್ಕೆ ಕೆ ಶಿವರಾಮ್ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ? ತೀವ್ರ ನಿಗಾ ಘಟಕದಲ್ಲಿ ಇಟ್ಕೊಂಡು ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ಹೌದು ಲೀನಾ, ಖ್ಯಾತ ನಟ ಜೊತೆಗೆ ರಾಜಕೀಯ ರಂಗದಲ್ಲಿ ಸದಾ ಸಕ್ರಿಯರಾಗಿದ್ದಂಥ ಕೆ ಶಿವರಾಮರವರ ಆರೋಗ್ಯದಲ್ಲಿ ಏರುಪೇರಾಗಿರುವಂಥದ್ದು. ಈಗ ಅವರ ಒಂದು ಸ್ಥಿತಿ ಚಿಂತಾಜನಕವಾಗಿದೆ. ನಗರದ ಖ್ಯಾತ ಹಾಸ್ಪಿಟಲ್ ಆಗಿರುವಂತಹ ಎಚ್ಸಿಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಳೆದ 20 ದಿವಸಗಳ ಹಿಂದೆ ಅವರು ಇಲ್ಲಿಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಇದಕ್ಕೆ ಕಾರಣ ಏನಂದ್ರೆ ಸುಮಾರು 1 ವರ್ಷದ ಹಿಂದೆ ಅವರಿಗೆ ಗಂಟ್ಲಲ್ಲಿ ಒಂದು ಥೈರಾಯ್ಡ್ ಉತ್ಪತ್ತಿಯಾಗಿತ್ತು. ಆ ಒಂದು ಚಿಕಿತ್ಸೆಗಾಗಿ ಇದೇ ಹಾಸ್ಪಿಟಲ್ಗೆ ಅವರು ಬಂದಿದ್ರು. ಅದಾದ ನಂತರ ಇಲ್ಲಿ ಕಂಟಿನ್ಯೂಸ್ ಆಗಿ ಚಿಕಿತ್ಸೆಯನ್ನ ಪಡೀತಾ ಇದ್ರು. ಅದು ಕೂಡ ಗುಣಮುಖವಾಗಿತ್ತು. ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸಮಸ್ಯೆ ಕೂಡ ಬಂದಾಗ್ಲೂ ಕೂಡ ಇಲ್ಲೇ ಅವರು ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದಿದ್ರು. ಅದು ಕೂಡ ಗುಣವಾಗಿರುವ ಹಿನ್ನೆಲೆಯಲ್ಲಿ ಏಕಾಏಕಿ 20 ದಿವಸಗಳ ಹಿಂದೆ ಅವರಿಗೆ ಹಾರ್ಟಿಗೆ ಸಂಬಂಧಪಟ್ಟಂತ ಸಮಸ್ಯೆ ಬಂದಿರುವಂತದ್ದು. ಇಲ್ಲಿ ಕೂಡ ಹಾರ್ಟಿಗೆ ಸಂಬಂಧಪಟ್ಟಂತ ವೈದ್ಯರು ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದು ಅವರು ಅಡ್ಮಿಟ್ ಆಗಿದ್ರು. ಆದ್ರೆ ಏಕಾಏಕಿ ನಿನ್ನೆಯಿಂದ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂತದ್ದು. ಈಗ ಅವರ ಆಪ್ತರು ಕೊಟ್ಟಿರುವಂತಹ ಮೂಲಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ ಅವರ ಸಣ್ಣ ಮೆದುಳು ಮಾತ್ರ ವರ್ಕ್ ಮಾಡ್ತಾ ಇದೆ, ದೊಡ್ಡ ಮೆದುಳು ನಿಷ್ಕ್ರಿಯವಾಗಿದೆ ಅನ್ನೋ ಮಾಹಿತಿಯನ್ನ ಕೂಡ ಹೇಳಿದ್ರು. ಇದರ ಜೊತೆಗೆ ಅವರ ಅಂಗಾಂಗ ಕೂಡ ವೈಫಲ್ಯವಾಗಿರುವ ನಿಟ್ಟಿನಲ್ಲಿ ಯಾವಾಗ ಬೇಕಾದ್ರೂ ಏನಾದ್ರೂ ಆಗಬಹುದು ಅನ್ನೋ ಮಾತನ್ನ ಕೂಡ ವೈದ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಕುಟುಂಬಸ್ಥರು ಎಷ್ಟೇ ಖರ್ಚಾಗ್ಲಿ ಏನೇ ಆಗ್ಲಿ ಅದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಮಾಡಿ ಅನ್ನೋ ಒಂದು ಒತ್ತಾಯವನ್ನ ವೈದ್ಯರಲ್ಲಿ ಮಾಡ್ತಾ ಇದ್ದಾರೆ. ವೈದ್ಯರು ನೀವು ಎಷ್ಟು ದಿವಸ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ದಿವಸ ನಾವು ಟ್ರೀಟ್ ಮಾಡ್ತೀವಿ, ಅವರ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ ಅನ್ನೋ ಮಾಹಿತಿಯನ್ನ ಹೇಳಿದ್ದಾರೆ ಅನ್ನುವಂಥದ್ದು ಶಿವರಾಮ್ ಅವರ ಆಪ್ತರು ಕೊಟ್ಟಿರುವಂತಹ ಮಾಹಿತಿ. ಇನ್ನೊಂದೆಡೆ ಅವರು ಹೇಳ್ತಿದ್ದಾರೆ, ಕಳೆದ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅವರ ಆರೋಗ್ಯ ಸುಧಾರಿಸಿತ್ತು. ಆ ಕಾರಣಕ್ಕಾಗಿ ಅವರು ಚಾಮರಾಜನಗರದಲ್ಲಿ ಲೋಕಸಭಾ ಎಲೆಕ್ಷನ್ಗಾಗಿ ಒಂದು ಮತಯಾಚಿಸುವ ನಿಮಿತ್ತ ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು. ಅವಾಗ ಆರೋಗ್ಯವಾಗಿದ್ರು. ಆದ್ರೆ ಏಕಾಏಕಿ ಇದೀಗ ನಿನ್ನೆಯಿಂದ ಈ ತರ ಆಗಿರುವಂತದ್ದು. ಒಂದ್ ಕಡೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿ ಕೂಡ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಆದ್ರೆ ವೈದ್ಯರು ಇಲ್ಲಿ ತನಕ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ವೈದ್ಯರಿಗಾಗಿ ಹೇಳಿಕೆಗಾಗಿ ಕೂಡ ಅವರ ಆಪ್ತರು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಹಾಸ್ಪಿಟಲ್ ಒಳಗಡೆ ಹೋಗಕ್ಕೆ ಅವರ ಆಪ್ತರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಇದೆಲ್ಲದರಿಂದ ಇಲ್ಲಿ ಹೊರಗಡೆ ಕೂಡ ಗಲಭೆ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇನ್ನೊಂದೆಡೆ ಅವರು ಹೇಳ್ತಿದ್ದಾರೆ,
ಇವರು ಕನ್ನಡದಲ್ಲಿ IAS ಓದಿರುವಂತ ಪಾಸ್ ಆಗಿರುವಂತಹ ಮೊದಲ ವ್ಯಕ್ತಿ, ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಸರ್ಕಾರದಿಂದ ಒಂದು ಒಳ್ಳೆ ಗೌರವ ಸಿಗಬೇಕು. ನಮ್ಮ ದೇಶದಲ್ಲಿ ಸಾಕಷ್ಟು ಮಂತ್ರಿಗಳಿಗೆ ಅನಾರೋಗ್ಯ ಆದಂತ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಇಂತಹ ವ್ಯಕ್ತಿಗಳಿಗೆ ಯಾಕೆ ಈ ತರ ಟ್ರೀಟ್ಮೆಂಟ್ ಕೊಡಕ್ಕೆ ಮುಂದಾಗ್ತಾ ಇಲ್ವ ಅನ್ನೋ ಪ್ರಶ್ನೆಯನ್ನ ಕೂಡ ಅವರು ಆಪ್ತರು ಮಾಡ್ತಾ ಇರುವಂತದ್ದು. ಲೀನಾ, ಥ್ಯಾಂಕ್ ಯು ದೀಪಿಕಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.